ನಮ್ಮ ತಾಯಿಯ ಸ್ವರೂಪಿಯಾಗಿರತಕ್ಕಂಥ ಲಕ್ಷ್ಮೀಬಾಯಿ ಭೋಸ್ಲೆ ಸಾಕಿನ ಘಟಪ್ರಭಾ ಹೌದ್ರಿಪ್ಪ. ಒಂದು ಬಾಂಡೆ ವ್ಯಾಪಾರಸ್ಥರು ಹೌದಲ್ರಿಪ್ಪ. ಈ ಒಂದು ಹಲ್ಲೂರ ಮೇಲೆ ಮಕ್ಕಳ ಮೇಲೆ ಮಕ್ಕಳು ಇಲ್ಲಿವರೆಗೆ ಬಂದಾವ. ಹೌದು. ಭಂಡಾರದ ಮೇಲೆ ನಂಬಿಕೆ ಇರಲಿ ತಿಳ್ಕೊಂಡು 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ತಾಯಿ. ಹೌದಲ್ರಿಪ್ಪ. ಅಂತ ತಾಯಿಯಂದಿರ ಆಶೀರ್ವಾದ ಸದಾವಕಾಲ ನಮ್ಮ ಸಂಘದ ಮೇಲೆ ಇರಲಿ ತಿಳ್ಕೊಂಡು 51 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದಲ್ರಿಪ್ಪ. ಹೌದು. ಅದೇ ಪ್ರಕಾರ ನನ್ನ ಕಂಕನವಾಡಿ ಗ್ರಾಮದ ಹಾಲ ಸಿದ್ದೇಶ್ವರನ ಪೂಜಾರಿಗಳು ಹಾಗೂ ನನ್ನ ಗುರುಬಂಧುಗಳಾಗಿರತಕ್ಕಂಥವರು ಹೆಸರೇನ್ರಿ? ಅಪ್ಪಯ್ಯನ ಕರೆಯಪ್ಪ ಪೂಜಾರಿ ಸಾಕಿನ ಕಂಕನವಾಡಿ ಇವರಾದರೂ ಕೂಡ ಯಥಾಮತಿಗೆ ಈ ನೆಲೆಗೆದಟ್ಟ ನನ್ನ ಗುರುಮಠದವರು ಹೇಳಿದ ಪ್ರಕಾರವಾಗಿ ಹಾಲ ಸಿದ್ದೇಶ್ವರ ಒಂದು ಲೀಲೆಯನ್ನು ಹಾಡಿದ್ದಕ್ಕಾಗಿ ಹೌದಲ್ರಿಪ್ಪ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನನಗೆ ಬಹಳ ದಿವಸದ ಒಂದು ಕನಸಿತ್ತು. ಏನ್ರಿಪ್ಪ ಅದು? ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಂಧ್ರದೊಳಗೆ ನಾನು ತಿರುಗಾಡಿ ಹಾಡಬೇಕಾಗಿದ್ರ ಎಲ್ಲೋ ಒಂದು ಕಲ್ಲ ನಂದು ಉಪವಾಸ ಇತ್ತು. ಜಗತ್ತಿನ ಮೇಲೆ ನಾವು ಎಲ್ಲಾ ಭಂಡಾರದ ಸಿದ್ಧರನ್ನ ಹಾಡಿ ಹರಿಸ್ತೀವಿ. ಹೌದು. ನಮ್ಮ ಮನೆ ದೇವರಾಗಿರ್ತಕ್ಕಂಥ ಹಾಲ ಸಿದ್ಧನ ಲೀಲೆಯನ್ನ ನನಗೆ ಗುರುತಿಲ್ಲಲ್ಲ. ಹೌದಲ್ರಿಪ್ಪ. ಏನಾದ್ರೂ ಗುರುತಿದ್ರ 4 ನುಡಿ ಮಾಡಿ ಹಾಡಬಹುದಿತ್ತು. ನನ್ನ ಮನೆ ದೇವರ ಕೀರ್ತಿಯನ್ನು ನಾನು ಹೊಗಳಬಹುದಿತ್ತು ಅನ್ನುವಂತ ಅಪೇಕ್ಷೆ ಇತ್ತು. ಹೌದಲ್ರಿಪ್ಪ. ಅಚಾನಕ್ ಆಗಿ ಕಂಕನವಾಡಿ ಒಳಗ ಒಂದು ಪೂಜಾರಿಗಳ ದರ್ಶನ ಆಗಿ ಒಂದು 4 ಪವಾಡಗಳನ್ನ ಅವ್ರು ಹೇಳಿದ್ರು. ಬ್ಯಾಕೋಡದೊಳಗ ಲಕ್ಷ್ಮೀದೇವಿ ಮತ್ತು ಹಾಲು ಸಿದ್ದೇಶ್ವರ ಹೆಂಗ ಕೂಡಿದ್ರು ಅನ್ನುವಂಥದ್ದು ಒಂದು ಪವಾಡ. ಹೂವಿನ ಕೇರಿ ಮೊದಲಿತ್ತು, ಈಗ ಹುಕ್ಕೇರಿ ಅಂತ ಕರೀತಾರ ಊರಿಗೆ. ಅಲ್ಲಿ ಗಜಬೀರ್ ಸಾಬಗ ಮತ್ತ ಹಾಲು ಸಿದ್ದಗ ಹೆಂಗ ಸಂಬಂಧ ಬೆಳಿತು, ಅಲ್ಲಿ ಏನು ಪವಾಡ ಮಾಡಿದ್ರು ಅನ್ನುವಂಥದ. ಹೌದು. ಹಿಂಗೊಂದು 2-3 ಯಾರ್ರಿ ಮಾತಾಡ್ಬೇಡ್ರಿ, ಒಂದು 2-3 ಪವಾಡಗಳನ್ನು ಹೇಳಿದ್ರು. ನಾ ಯಥಾಮತಿಗೆ ನೆಲಕಿದಟ್ಟ ಇದನ್ನ ಪದ್ಯ ಮುಖಾಂತರ ಹೇಳಿದ್ದೀನಿ. ಇದರಲ್ಲಿ ಏನಾದ್ರೂ ದೋಷ ಇದ್ರು ಕೂಡ ತಾವು ಗುರುಮಠದವ್ರು ಇದ್ದೀರಿ, ಹಂಗಲ್ಲಪ್ಪ ಇದು ಹಿಂಗೈತೆ ಅಂತ ತಿದ್ದು ಹೇಳಿದ್ರು ಕೂಡ ಇದೊಂದು ಕಥಾಭಾಗವನ್ನ ನನ್ನ ಜೀವನದ ಉದ್ದಕ್ಕೂ ಇದೊಂದು ಹಾಡಿ ಹರಿಸ್ಬೇಕು ಅನ್ನುವಂತ ಹವ್ಯಾಸದ ಅಂತ ಗುರುಮಠದವರು 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ತಮಗೂ ಶರಣು ಶರಣಾರ್ಥಿಗಳು. ಒಂದು ವಿಷಯ ಏನ್ರಿಪ್ಪ ಅದು? ಅಜ್ಜನಂತೋರಿ 12ನೇ ಒಂದ ವಡ್ಡಿವಾಲಗ ಶಿವಸ್ಥಾನದೊಳಗ ನಮ್ಮ ಸೊಗಸುದ್ದಿ ಭರಮಪ್ಪಣ್ಣನ ಸಮಕಾಲೀನವ್ರವರು 50-60 ವರ್ಷದ ಪರ್ಯಂತರವಾಗಿ ಹಾಲು ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘವನ್ನು ಕಟ್ಟಿಕೊಂಡು ಜಗತ್ತಿನ ಮೇಲೆ ಹಾಡಿ ಹರಿಸಿರತಕ್ಕಂಥ ನಮ್ಮ ಆತ್ಮೀಯ ಹಿರಿಯರು ಕಂಕನವಾಡಿ ಪೂಜಾರಿಗಳಾಗಿರ್ತಕ್ಕಂಥವ್ರು ಬರ್ಮುಖಕ ಪೂಜಾರಿ ಇವರಾದರೂ ಕೂಡ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಗುರುಮಠದವರ ಆಶೀರ್ವಾದ ಸದಾವಕಾಲ ನಮ್ಮ ಸಂಘದ ಮೇಲಿರಲಿ ತಿಳ್ಕೊಂಡು ತಮ್ಮ ಪಾದಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಏನಾತ್ರಿಪ್ಪ ಗುರುಜಿ ಅವ್ರ? ಈ ಒಂದು ಸತ್ಯ ಸಂಘದೊಳಗ ಇಂಥ ಒಂದು ಪುಣ್ಯ ಕಾರ್ಯದೊಳಗ ಹಾಲ ಸಿದ್ಧನ ಜಾತ್ರೆ ಒಳಗ ಎಂತ ಶಕ್ತಿ ಬರ್ತದ, ನಾವು ಯಾವ ರೀತಿಯಾಗಿರ್ಬೇಕು ಅನ್ನಕ ಒಂದು ಮಾತು ಹೇಳ್ತೀನಿ ತಮಗ. ಏನ್ರಿಪ್ಪ ಅದು ಮಾತಾ? ನಮ್ಮ ಘಟಪ್ರಭಾದ ತಾಯಿ ಲಕ್ಷ್ಮೀಬಾಯಿ ಅವರು ತಮ್ಮ ಬಾಂಡ್ಯದ ವ್ಯಾಪಾರ ಸರಿಸಿಟ್ಟು ಬುಟ್ಟಿ ಆ ಕಡೆ ಮನೆ ಮುಂದಿಟ್ಟ, ಇಲ್ಲಿ ಭಂಡಾರದ ಮೇಲೆ ನಂಬಿಕೆ ಇಟ್ಟ 2 ಗಂಟೆದಿಂದ ಒಂದು ಭಂಡಾರ ಮೇಲೆ ನಂಬಿಕೆ ಇಟ್ಟ ಹಾಡು ಕೇಳತ್ತಾಳ ತಾಯಿ. ಹೌದಲ್ರಿಪ್ಪ. ಹೌದು. ಇದಕ್ಕೆ ಎಂತ ಫಲ ಸಿಗ್ತದ ಅಂತ ಕೇಳಿದ್ರ ಎಂತಾದ್ರಿಪ್ಪ ಅದು? ಗರ್ಗದ ಮಡಿವಾಳ ನವಲಗುಂದ ನಾಗಲಿಂಗ ಹುಬ್ಬಳ್ಳಿ ಸಿದ್ದಾರೂಢ ಸವಳಗಿ ಶಿವಲಿಂಗಪ್ಪ. ಹೌದು. ಇಂತಿಂತವ್ರೆಲ್ಲರೂ ಸಮಕಾಲೀನವರು. ಗರ್ಗದ ಮಡಿವಾಳ ನವಲಗುಂದ ನಾಗಲಿಂಗ ಶಿಶುನಾಳ ಶರೀಫ ಹುಬ್ಬಳ್ಳಿ ಸಿದ್ದಾರೂಢರು ಸವಳಗಿ ಶಿವಲಿಂಗ ಅಂಕಲಿಗೆ ಅಡಿವಪ್ಪ ಇವರೆಲ್ಲ ಸಮಕಾಲೀನವರು. ಹೌದಲ್ರಿಪ್ಪ. ನವಲಗುಂದದ ನಾಗಲಿಂಗನ ಶಿಷ್ಯ ತೌನಪ್ಪ
ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ದ, ಏನ್ರಿಪ್ಪ? ಎಲ್ಲಿ ಜಾತ್ರೆಗಳಿರ್ತಾವ ಅಲ್ಲಿ, ಎಲ್ಲಿ ಸಂತೆ ಇರ್ತದ ಅಲ್ಲಿ ಹೋಗಿ ಬಾಂಡ್ಯದ ಅಂಗಡಿ ಹಚ್ತಿದ್ದ, ಬಾಂಡ್ಯದ ವ್ಯಾಪಾರ ಮಾಡ್ತಿದ್ದ. ಹೌದಲ್ರಿಪ್ಪ, ಹೌದು. ಒಂದು ದಿವಸ ಏನಾಯ್ತು, ಏನಾತ್ರಿಪ್ಪ? ಜನವರಿ ತಿಂಗಳ ಸಂಕ್ರಾಂತಿ ಮುಂದಿತ್ತು, ಬಾದಾಮಿ ಬನಶಂಕರಿ ಜಾತ್ರೆ ನಡೆದಿತ್ತು. ತವನಪ್ಪ ತಂದ ಬಾಂಡ್ಯದ ಅಂಗಡಿ ಹಾಕಿದ. ಮಗ ತವನೇ ಬಾಂಡೆ ಮಾರಾಕ್ ಹೋಗ್ಯಾನ, ನಾನು ಬಾದಾಮಿಗೆ ಹೋಗಿ ಬರ್ಬೇಕತ್ತ ನಾಗಲಿಂಗ ತತ್ತನಾನಿಗೆ ಬಗಲಿಗೆ ಹಾಕೊಂಡು ಇವ್ ಹೋಗಿಬಿಟ್ಟ. ಹೌದಲ್ರಿಪ್ಪ, ಹೌದು. ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಬಾದಾಮಿ ಬನಶಂಕರಿ ದರ್ಶನ ಮಾಡಿ ಯಪ್ಪ ನಾಗಲಿಂಗ ಎಲ್ಲ ನಿಂದಪ್ಪ ವ್ಯಾಪಾರ, ನಂದೇನಿಲ್ಲ, ನಾ ಸುಮ್ಮ ನಿಮಿತ್ತಕ್ಕೆ ಮಾತ್ರ, ನೀ ಹೆಂಗ ಮಾಡ್ತಿ ಮಾಡಪ್ಪ, ನಿನ್ನ ಕೂಡ್ಯದ ತಿಳ್ಕೊಂಡು ಬನಶಂಕರಿ ಭಂಡಾರ ನಾಗಲಿಂಗನ ಹೆಸರು ತಗೊಂಡು ಅಂಗಡಿ ಬಾಗಲ ತೆಗದ, ಅಂಗಡಿಯಾಗ ಕೂತ ಬೆಳಗಿನ 5 ಗಂಟೆ ಹಿಡ್ಕೊಂಡು ಹಗಲಿ ಬಾರ ಆತು, ₹1 ಬೋನಿಗಿನ ಆಗವತ್ತು. ₹1 ಬೋನಿಗೆ ಆಗವತ್ತು. ಆದ್ರ ಅವಾಗ ನಂಬಿಕೆ ಇತ್ತ, ನನ್ನ ಗುರು ನಾಗಲಿಂಗ ಮತ್ತು ಬನಶಂಕರಿ ಏನೋ ಮುಂದೆ ಸೋಜಿಗದ, ಅದಕ್ಕೆ ಹಿಂಗ ಹಚ್ಚಾರ. ಇದು ಬೋನಿಗೆ ಆಗಿಲ್ಲ ಅಂದ್ರೆ ಮುಂದೆ ಏನೋ ನನಗಾಗ್ಲಾರದು ಬಂದು ನಮ್ಮ ಅಪ್ಪ ಮಾಡಿ ತೋರ್ಸಾವದಾನ. ಇದನ್ನ ನನಗ ನೀಗಲಾರ್ದನ್ನ ನಮ್ಮ ಅಪ್ಪ ಮಾಡಿ ತೋರ್ಸಾವದಾನ ತಿಳ್ಕೊಂಡು ಅವ ಮನುಷ್ಯನೊಳಗೆ ತಿಳ್ಕೊಂಡು ಚಿಂತೆ ಮಾಡ್ಲಿಲ್ಲ, ಅವ ಮನದೊಳಗೆ ಮರಗಲಿಲ್ಲ, ಸುಮ್ಮನೆ ಗಲ್ಲೆಕ್ಕ ಕೂತ್ ಬಿಟ್ಟಿದ್ದ. ವಿಜಯ್ ಮಾವನಂಗ ಒಟ್ಟ ಹಗಲಿ ಬಾರ ಆಗಿತ್ತು. ನಾಗಲಿಂಗ ಸ್ವಾಮಿಗಳ ಪ್ಯಾಟ್ಯಾಗ ಹುಡುಕ್ಯಾಡ್ಕೋತ ಬಂದ್ರು, ತವನಪ್ಪನ ಅಂಗಡಿ ನೋಡಿದ್ರು. ಬಂದ ನಮ್ಮ ಅಪ್ಪ ತಿಳ್ಕೊಂಡು ತವನಪ್ಪ ಗಲ್ಲೆದ ಮ್ಯಾಗಿಂದ ಜಿಗದ್ ಹೋಗಿ ನಾಗಲಿಂಗನ ಪಾದಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿದ. ಹೌದು, ನಮಸ್ಕಾರ ಹಾಕಿದ. ಯಪ್ಪ ಬಂದ್ರಿ, ಬರ್ರಿ ಅಂಗಡಿಯಾಗ ಪಾದ ಹಾಕ್ರಿ ಅಂದ. ಪಾದ ಹಾಕಾಕ ಬಂದಿನ ಬಾ ಮಗನ ಅಂದ್ರು. ಹೌದು, ಪಾದ ಹಾಕಾಕ ಬಂದಿನ ಬಾ ಅಂದ್ರು. ಎಟ್ಟು ಮಾಡಿದ್ವು ವ್ಯಾಪಾರ ಅಂದ್ರು. ಗಲ್ಲೆದ ಮ್ಯಾಗ ಕೂತು ಯಪ್ಪ ಮುಂಜಾನಿಂದ ಬೋನಿಗಿನೇ ಆಗಿಲ್ರಿ ಅಂದ. ಹೌದು, ಯಾಕೋ ಅಂದ. ಯಾಂಬಲ್ರಿಪ್ಪ, ಅದು ನಿಮ್ಮ ಮಹಿಮಾ, ಬನಶಂಕರಿ ಮಹಿಮಾ ನನಗೇನೋ ಗೊತ್ತಿಲ್ಲ. ಮುಂಜಾನೆ 5 ಗಂಟೆಗೆ ಬಾಗಲ ತೆಗ್ದೀನಿ, ಬನಶಂಕರಿ ತಾಯಿದ ಪ್ರಸಾದ ಹೋಗಿದ್ದೀನಿ, ನಿಮ್ಮ ಹೆಸರು ತಗೊಂಡು ಅಂಗಡಿ ಬಾಗಲ ತೆಗ್ದೀನಿ, ಹಗಲಿ ಬಾರ ಆಗ್ಯದ, ಬೋನಿಗಿನೇ ಆಗಿಲ್ಲ ಅಂದ. ಯಾರು ಒಬ್ರು ಬರೋವಾರ ಅಂಗಡಿಗೆ. ಎಲ್ಲೋ ಮಗನ ಹಿಂಗ ವ್ಯಾಪಾರ ಮಾಡಿದ್ರೆ ಆಗ್ತೈತೇನ? ನಿಂದ್ರಿ ಇಲ್ಲಿ ಅಂಗಡಿಯಾಗ, ನಾ ಗಲ್ಲೆ ಕುಂಡಿರ್ತೀನಿ ನೋಡದ್ರ ಸುದ್ದಿ ಅಂದ್ರು. ಹೌದು, ಗಲ್ಲೆಕ ಕೂತ್ರು. ಹಿಂಗ ಪ್ಯಾಟ್ಯಾಗ ಹೋಗವ್ರಿಗೆ ಏನ ಬಾಯ್ಲಿ ಬಾರೋ ವಿಜಯ, ಈ ಅಂಗಡಿಯಾಗ ನಿನಗೆ ಏನು ಕೊಳೆ ಮ್ಯಾಗ ತಗೊಂಡ್ ಹೋಗ್ಬಿಡು, ತಗೊಂಡು ಹೋಗ. ಆ ಕಡೆ ಚಿಗವ ಅಂಗಡಿಯಾಗ ಬಾ, ನಿನಗೆ ಅಡಿಗೆ ಮಾಡಕ್ ಏನು ಕೊಳೆ ಮ್ಯಾಗ ತಗೊಂಡ್ ಹೋಗ್ಬಿಡು. ಯಪ್ಪ ರೊಕ್ಕ ಏನ್ ಮಾಡ್ತೀವಿ, ಸುಮ್ಮ ತಗೊಂಡ್ ಹೋಗು. ತಗೊಂಡ್ ಹೋಗ್ರಿ ನೀವು. ಅವ್ರು ಹೋದ್ರಿ ಇವ್ರು ಹೋದ್ರ ಅರ್ಧ ತಾಸಿನಾಗ ಬಾಂಡ್ಯದ ಅಂಗಡಿ ಅಲ್ಲ ಕುಲ್ಲ. ಹಂಗ ಅಂದ್ರೆ ಕೇಳ್ಯಾರನ್ರಿ, ಸುಮ್ಮ ಅಂಗಡಿ ಬಿಟ್ಟಾರ ಚಲೋ. ಅವರು ರೊಕ್ಕನು ಕೊಡಂಗಿಲ್ಲ ಅಂದ್ರೆ ಯಾರು ಬಿಡ್ತಾರ್ರಿ? ಅಲ್ಯಾರು ಬಿಡ್ತಾರಿ? ನಮ್ಮ ಅವನು ಬಳಗದವ್ರು ಕೈ ಚೀಲ ಒಯ್ಯಂಗಿಲ್ಲ. 2 ಚೀಲ ಹರಿದ ಅದನ್ನ 2 ಕೂಡಿಸಿ ಹೊಲದ ಒಂದು ತಟ್ಟ ಕಟ್ತಾರ ಅವ್ರು. ಹೌದು, ಅವನ್ ಬಳಗದವ್ರು. ಹಂಗ ಅಂದ್ರೆ ಕೇಳ್ಯಾರ್ರಿ. ಅರ್ಧ ತಾಸಿನಾಗ ಅಂಗಡಿ ಎಲ್ಲ ಕುಲ್ಲ ಆತು. ಯಾರ್ಯಾರು ಏನೇನು ಕೇಳ್ತಾರ, ತವನಪ್ಪ ಎತ್ತಿ ಕೊಡ ಒಟ್ಟ ಸುಮ್ಮ. ಹೌದು, ಎಲ್ಲ ಕುಲ್ಲ ಆಯ್ತು. ತವನ್ಯಾ ಅಂಗಡಿ ಕುಲ್ಲ ಆತನ. ಯಪ್ಪ ಕುಲ್ಲ ಆತ್ರಿ. ಹೌದು, ಹೆಂಗ ಆತ ಮಗನ ವ್ಯಾಪಾರ ಅಂದ್ರ? ಯಪ್ಪ ಬಾರಿ ಆತ್ರಲ್ಲ ಅಂತ ಮನಗಡ ಮಾಡೋದಪ್ಪ ವ್ಯಾಪಾರ. ಮನುಷ್ಯನೊಳಗ ಕಪಟ್ಟಿಲ್ಲ, ಮನುಷ್ಯನೊಳಗ ಸಂಕೋಚ ಇಲ್ಲ. ಯಪ್ಪ ಆನಂದ ಆಯ್ತು ವ್ಯಾಪಾರ ಅಂದ. ಎಳ ಮಗನ ಏನಂದ? ಹೌದು, ಯಪ್ಪ ಆಯ್ತು ನಿಮ್ಮ ಆಶೀರ್ವಾದ ಅಂದ. ಏನ್ ಮಾಡಿದ ಅಂತ ಕೇಳಿದ್ರೆ, ಹೆಗಲ ಮ್ಯಾಗ ದೋತ್ರ ಇತ್ತು. ಈ ದಡಿ ದೋತ್ರ 4 ಮುಲಿಕ್ ಹಿಡಿದು ಕಟ್ಟ ಮಗನ ಅಂದ. ಹೌದು, ತವನಪ್ಪ ಕಟ್ಟದ ಅದನ್ನ ಬಗಲಿ ಹಾಕ ಮಗನ ಅಂದ. ನಾ ಈ ಓಣಿಲೆ ಬರ್ತನು, ನೀ ಈ ಓಣಿಲೆ ಭಿಕ್ಷಾ ಬಿಡ್ಕೋತ ಬಾ ಮಗನ. ಹೌದು, ನೋಡ್ರಪ್ಪ ಎದಕ್ ಹಚ್ಚಾರ. ನಾಗಲಿಂಗ ಈ ಓಣಿಲೆ ಹೊಂಟ, ಇವನ್ ತವನಪ್ಪ ಈ ಓಣಿಲೆ ಹೊಂಟ. ಯಾರು ಜ್ವಾಳ ನೀಡಿದ್ರು, ಯಾರು ಗೊಂಜಾಳ ನೀಡಿದ್ರು, ಯಾರು ಗೋಧಿ ನೀಡಿದ್ರು, ಎರಡು ರೊಟ್ಟಿ ಹಾಕಿದ್ರು, ಯಾರು ಇಟ್ಟು ಅನ್ನ ಹಾಕಿದ್ರ, ಅವ್ರ ಇದ್ದಾತ ಹಾಕ್ಯಾರ್ರಿ. ಯಾರು ಪುಂಡಿ ಪಲ್ಯ ರೊಟ್ಟಿ ಕೊಟ್ರು. ತವನಪ್ಪನ ಒಂದಿಟ್ಟು ಗಂಟಾತು, ನಾಗಲಿಂಗ ಗುರುಗಳದ ಒಂದಿಟ್ಟು ಗಂಟಾತು. ಸುದ್ದ ಮಾಡ್ಯಾರ. ಮತ್ತ ಊರ ದಂಡಿಗೆ ಹನುಮಪ್ಪನ ಗುಡಿಗೆ ಬಂದ್ರು. ಬಂದ ಹನುಮಂತ ದೇವ್ರ ಚಿಗವ್ ಗಪ್ಯವ ಹನುಮಂತ ದೇವ್ರ ಗುಡಿಯಾಗ ತಂದು 2 ಜೋಳಿಗೆ ಇಟ್ರು. ಹೌದು, ಕೈಕಾಲು ಮುಖ ತಕ್ಕೊಂಡು ಬರೋನು ಬಾ ಮಗನ ಭೋಜನ ಮಾಡಂದ್ರು. ಹ್ಞೂ ಯಪ್ಪ ಅಂದ. ಇಬ್ಬರು ಗುರು ಶಿಷ್ಯರು ಕೂಡಿ ಕೈಕಾಲು ಮುಖ ತಕ್ಕೊಂಡ್ರು. ಹನುಮಪ್ಪನ ಗುಡಿಯಾಗ ಬಂದ್ರು. ತವನ್ಯಾ ನಿನ್ನ ಜೋಳಿಗೆ ತೆಗಿಬೇಡ ಮಗನ, ನಂದ ಬಿಚ್ಚಂದ್ರ ಅವ್ರು. ಹೌದು, ಹ್ಞೂ ಯಪ್ಪ ಅಂದ. ಗುರುವಿನ ಜೋಳಿಗೆ ಬಿಚ್ಚದ. ಗುರುವಿಗೆ ನೀಡಿ ಕೊಟ್ಟ, ತಾನು ತಿಂದ, ಊಟ ಮಾಡಿದ. ಇನ್ನೂ 8 ಗಂಟೆ ಉಳಿತು. ಉಳಿತಲ್ರಿಪ್ಪ. ಇದು ನೋಟ್ ಅದ್ರಾಗ ಸುರು ಮಗನ ಅಂದ. ಹೌದು,
ಹ್ಞೂ ಯಪ್ಪ ಅಂದ. ಅದನ್ನು ತನ್ನ ಜೋಳಿಗ್ಯಾಗ ಸುರ್ಕೊಂಡ, ಕಾಲೇಜ್ ಒಳಗೆ ಗುರುವಿನ ಬಗಲಿಗೆ ಹಾಕಿದ. ಒಂದು 10-15 ನಿಮಿಷ ಶಾಂತಾಗಿ ಹೋಗೋಣ, ಊಟ ಅಂತ ಆರಾಮಾಗ್ಯದ. ಹೌದು. ಒಂದು ತಾಸು ಹನುಮಾಪನ ಗುಡಿಯಾಗ ಮಕ್ಕೊಂಡ, ಇಬ್ಬರು ಕೂಡಿ ಮಕ್ಕೊಂಡ್ರು. ಹೌದು. ಮಧ್ಯಾಹ್ನ 3 ಗಂಟೆ ಆಗಿತ್ತು. ಎದ್ರು ತವನ್ಯಾ ಜೋಳಿಗೆ ತಗೋ ಏನು ಮಗನ ಹೋಗೋಣ ಅಂದ್ರು. ಹ್ಞೂ ಯಪ್ಪ ಅಂದ. ಹೌದು. ಅಲ್ಲೋ ನಿನ್ನ ಜೋಳಿಗೆನ ಬೆಚ್ಚಲಿಲ್ಲ, ಮತ್ತೆ ಹೆಂಗ್ ಮಾಡಿದವ್ರಿ ಯಪ್ಪ ನೀವು? ಬೆಚ್ಚ ಅಂದ್ರೆ ಬೆಚ್ಚಲ್ಲ ಅಂದ. ಹೌದು. ಅಲ್ಲೇನಾತಿ ಬೆಚ್ಚೋ ಅಂದ್ರು. ತವನಪ್ಪ ಜೋಳಿಗೆ ಬಿಚ್ಚಿ ಗಂಟ ನೋಡ್ತಾನ. ಎಟ್ಟು ಭಿಕ್ಷಾ ಬೇಡ್ಕೊಂಡು ಬಂದಿದ್ದ ಖಜಾನೆ ಕೂಡಿತ್ತು, ಅಟ್ಟೆಲ್ಲ ಬಂಗಾರದ ಗುಂಡ ಆಗಿತ್ತು ತಾಯಂದ್ರೆ, ಅಟ್ಟೆಲ್ಲ ಬಂಗಾರದ ಗುಂಡ ಆಗಿತ್ತು. ಹೌದು ಹೌದು ಹೌದ್ರಿಪ್ಪ. ಹೌದು. ಮನಿ ಸಣ್ಣದಿರಬೇಕು, ನಮ್ಮ ಮನಸ್ಸ ದ್ವಾಡದಿರಬೇಕು, ದೊಡ್ಡದಿರಬೇಕು. ಹೌದು. ಮಧ್ಯಾಹ್ನ 2 ಗಂಟೆ ಹಿಡ್ಕೊಂಡು ಇಲ್ಲಿವರೆಗೆ ವ್ಯಾಪಾರ ಕಡೆ ಲಕ್ಷ ಕೊಡ್ಲಾರ್ದ ತಾಯಿ, ನೀ ಭಂಡಾರ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ. 10 ದಿವಸದ ವ್ಯಾಪಾರ ಹಾಲು ಸಿದ್ಧ ಒಂದೇ ದಿನದಾಗ ನಿನಗೆ ಕೊಡ್ತಾನ ತಾಯಿ, ಚಿಂತೆ ಮಾಡಬೇಡ. ಒಂದು ಬುಟ್ಟಿ ತಗೊಳಕತ್ತಿಡ್ರಿ. ಯಾರು ಗದ್ಲ ಮಾಡಬೇಡ್ರಿ. ವಿಷಯ ಭಾಳ ಚಂದ ನಡೆದದ. ನಾ ಯಾಕೆ ಮೊದಲಿನ ಪಾಳ್ಯದೊಳಗ ಕೆಲವೊಂದು ಮಾತುಗಳನ್ನು ತಾಯಂದಿರಿಗೆ ನಾನು ವಾಚ್ಯ ಶಬ್ದಗಳನ್ನು ಮಾತಾಡಿನಿ. ನನ್ನ ಮಾತು ಬಿರುಸಾದ್ರೆ ಕ್ಷಮ ಮಾಡ್ರಿ. ಹೌದು. ಸಾಧಾರಣ ಶ್ರಾವಣ ತಿಂಗಳದಾಗ ಮಹಾರಾಜರಿಗೆ ನಮಗೆ ಒಂದು 30 ಭಂಡಾರ ಸುಲಾಗ್ಯಾವ. ಅವರ ಒಂದು ದಿವಸಕ್ಕೆ 3 ಕಡೆ ಪ್ರವಚನ. ಹೌದು. ಶ್ರಾವಣದಾಗ ಅವ್ರನ್ನ ಕರೆಸ್ಬೇಕಂತೇಳಿ ಊರ ಮ್ಯಾಗಿನ ಜನ, ಮಹಾರಾಜರು ನೀವು ಬರ್ರಿ ಸತ್ಯಾಪನ ಕೊಡ್ತೀವಿ, ಅಡು ಮ್ಯಾಲ ಚಂದ ಅಕ್ಕಾವ ಕಾರ್ಯಕ್ರಮ. ನನಗೆ 3 ಕಡೆ ಪ್ರವಚನ ಅದರಿಪ್ಪ. ಸಂಜೆ 6 ಹಿಡ್ಕೊಂಡು ರಾತ್ರಿ 11 ತನಕ 3 ಊರು ಪ್ರವಚನ ಹೇಳಬೇಕು, ನನಗೆ ಆಗಂಗಿಲ್ಲ. ಹೌದು ಹೌದು. ಬರೀ ಶ್ರಾವಣ ತಿಂಗಳದಾಗ ನಮಗೆ ಅವರಿಗೆ 30 ಭಂಡಾರ ಸುಲಾಗ್ಯಾವ. ಯಾಕ ಅಂತ ಕೇಳಿದ್ರೆ ಋಣ ಇಲ್ಲ, ಅವ್ರ ನಾವು ಕೊಡುದು. ಹೌದಲ್ರಿಪ್ಪ. 3 ವರ್ಷ ಆತ ಭಂಡಾರ ಕೊಟ್ರೆ ಈ ಜಾಗಕ್ಕೆ ಅವ್ರು ಬಂದಿಲ್ಲ. ಈ ವರ್ಷ ಅವ್ರು ಬಂದಾರ ಅಂತಂದ್ರೆ ಇದು ನಮ್ಮದು ನಿಮ್ಮದು ಸುಕೃತ ಪುಣ್ಯ. ಹೌದಲ್ರಿ? ಹೌದ್ರಿಪ್ಪ. ಇದು ನಮ್ಮದು ನಿಮ್ಮದು ಸುಕೃತ ಪುಣ್ಯ ಇಲ್ರಿ. ಮತ್ತು ಅವ್ರು ಬಂದ ಟೈಮದಾಗ ಈ ಅವಕಾಶ ನಾವು ಕಳ್ಕೊತೀವಿ ಅಂತಂದ್ರೆ ನಮ್ಮಂತ ಹುಚ್ಚರು ಯಾರು? ಅಲ್ಲಿ ಯಾರು ಕೇಳ್ತಾರಿಪ್ಪ? ನಮ್ಮಂತ ಹುಚ್ಚರು ಯಾರಂತ. ಅವಕಾಶ ನಮಗೆ ಯಾವಾಗ ಸಿಕ್ಕಿರ್ತದ. ಭಗವಂತ ಸಿರ್ತಾನೆ ಯಾವತ್ತು ಕೊಡುದಿಲ್ಲ, ಬಡತಾನೆ ಯಾವತ್ತು ಇಡಂಗಿಲ್ಲ. ನಮಗ ಶನಿನ ಯಾವತ್ತು ಕಾಡಾಕ್ ಹಚ್ಚಂಗಿಲ್ಲ. ಸೂರ್ಯಾಗ ಮಾಡ ಮರಿ ಆದಂಗ ಒಮ್ಮೆ ಕಂಟಕ ಬರ್ತದ. ಬರ್ತದಲ್ರಿಪ್ಪ. ಸೂರ್ಯಾಗ ಮಾಡ ಮರಿ ಆದಂಗ ಒಮ್ಮೆ ಬಡತಾನ ಬರ್ತದ. ಒಂದು ಯೋಗದೊಳಗ ಲಕ್ಷ್ಮಿ ಬರಕಿರ್ತಾಳ, ಯಾವ ರೂಪದಾಗ ಬರ್ತಾಳ ಗೊತ್ತಾಗೋದಿಲ್ಲ. ಆ ಬಂದಂತ ಟೈಮದೊಳಗ ಈಕಿನೇ ಭಾಗ್ಯದ ಲಕ್ಷ್ಮಿ ಅಂತ ನಾವು ಕಾಲು ಬಿದ್ದ ಒಳಗ ಕರ್ಕೊಂಡು ಹೋದದ್ದೇ ಖರೆ. ಆದ್ರ ಬೇಡಿದ್ದು ಕೊಡುವಂತ ಶಕ್ತಿ ಭಗವಂತನಲ್ಲದ. ಹೌದಲ್ರಿಪ್ಪ. ಹೌದು. ಇವತ್ತಿನ ದಿವಸ ಒಂದು ಮಾತ ಏನ್ರಿಪ್ಪ ಅದು? ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ವಿಷಯಗಳ ಎರಡು ನಾವು ಇಟ್ಟಿದ್ದೆವು. ಪರಮ ಪೂಜ್ಯರು ಶರಣರ ಇತಿಹಾಸವನ್ನ ಹೇಳಿದ್ರು. ಹೌದು. ದಾಸರ ಇತಿಹಾಸ ನಮಗ ಬಂದದ. ಬಂದದಲ್ರಿಪ್ಪ. ದಾಸರು ಮತ್ತು ಶರಣರು ಅಂದ್ರು ಯಾರ್ರಿಪ್ಪ ಅವರು? ಶಿವಭಕ್ತರು ಎಷ್ಟು ಜನ ಅದಾರ? ಇವರೆಲ್ಲ ಶರಣ ಸಂಪ್ರದಾಯದವರು. ಹೌದು. ಹರಿಭಕ್ತರು ಎಷ್ಟು ಜನ ಅದಾರ? ಇವರೆಲ್ಲ ದಾಸರು, ಹರಿದಾಸರು. ಜಾತಿಯಿಂದ ದಾಸರಲ್ಲ, ಹರಿನಾಮ ಸ್ಮರಣೆಯನ್ನ ಮಾಡುವಂತವರು ಹರಿದಾಸರು. ವಿಜಯ್ ಮಾವ ದಾಸ ಸಾಹಿತ್ಯದ ಬದ್ದಲ ಒಂದು ದೃಷ್ಟಾಂತವನ್ನು ತಮ್ಮ ಮುಂದ ಹೇಳ್ಬೇಕಾಗ್ಯದ. ಹೌದು. ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ? ಗೋಪಾಲ್ನಿ ಫ್ಯಾಕ್ಟ್ರಿಗೆ ಹೋಗಿ ಕಬ್ಬ ಸುರಿ ಬರ್ತಕ 2 ಕಡೆ ನಡೆದೈತಿ ನಮ್ಮ ವಿಜಯ್ ಮಾಸ್ತರ್ಗ. ಹೌದು. ನೀ ಏನು ಬಂದೆ ನೋಡು, ಕೈ ಕಟ್ಟದ ಒಳ್ಳೆ ಆರಾಮ್ ನಾವು. ಯಾವಾಗ ಪಟ್ಟ ಬೀಳ್ತೈತಿ, ಯಾವಾಗ ಫ್ಯಾಕ್ಟ್ರಿ ಬಂದ್ ಆಕತಿ ಅಂತ ದೇವ್ರಿಗೆ ಬೇಡ್ಕೊಳಕತ್ತ ನಾವು. ವಿಷಯ ಕೇಳ್ರಿ ಹರಿದಾಸರ ಬದ್ದಲ. ಏನ್ರಿಪ್ಪ ಅದು? ಪಾಂಡುರಂಗನ 56 ಜನ ಮಿಗಿಲಾದ ಸಂತರು. ಪಾಂಡುರಂಗನ 56 ಮಹಾನ ಹಿಡದನಿ. 1 ಎಕರೆ ಗೊಂಜಾಳ ಪಡದೊಳಗ ಹಿಡದೇನಿ ಅಂತೇಳಿ ಬರ್ತಾವ. ಹೆಂಗತ್ ಕೇಳಿ ಕಣದಾಗ ತೆಗದ ಕಣದಾಗ ತಂದು ಸುರಿದ ಮೇಲೆ ಹಿಡದೇನಿ ಅಂತ ಹಿಡಿತಾರೆ. ಎದ್ರ ಸಂಬಂಧ ಹಿಡಿತಾರ್ರಿ? ಮುಂದಿನ ವರ್ಷ ಬಿತ್ತು ಸಂಬಂಧ, ಬೀಜ ಮಾಡೋ ಸಲುವಾಗಿ. ಹೌದು. ಹಂಗ ಎಷ್ಟೋ ಮಂದಿ ಪಾಂಡುರಂಗನ ಸಂತ ಆದ್ರು. ಅದ್ರ ಒಳಗ ಹಿಡದೇನಿ ಅನ್ನುವಂತಾವ 56 ಮಂದಿ ಮಾನಸಂತರಾದ್ರು. ಆ 56 ಮಂದಿ ಒಳಗ ಕಾಶಿ ಪಟ್ಟಣದ ಕಬೀರದಾಸನ ಇತಿಹಾಸ ನಾ ಇವತ್ತು ಹೇಳುದು. ಕಬೀರದಾಸನ ಇತಿಹಾಸ ದಾಸ ಸಾಹಿತ್ಯದ ಬದ್ದಲ.
ಕಾಶಿಪಟ್ಟಣದೊಳಗ ಕಬೀರದಾಸನ ಮಡದಿ ಮಗ ಕಮಲದಾಸ. ಕಮಲದಾಸ ಸಾಧಾರಣ ಕಮಲದಾಸ ಎಟ್ಟಿದ್ದ ಅಂತ ಕೇಳಿದ್ರ ಆ ಕಟ್ಟಿ ಮ್ಯಾಗ ನಿಂತ ನೋಡು ಅರಿಶಿನ ಕಲರ್ ಅಂಗಿ ಹುಡುಗ. 8 ರಿಂದ 10 ವಯಸ್ಸಿನ ಹುಡುಗ. ಕಬೀರದಾಸನ ಮಗ ಕಮಲದಾಸ. ಅವರು ಸದಾವ್ ಕಾಲದಲ್ಲಿ ಪಾಂಡುರಂಗನ ನಾಮ ನುಡಿತಿದ್ರು. ಎಲ್ಲಿ ಭಗವಂತನ ಚಿಂತನೆ ಇರ್ತದೋ, ಎಲ್ಲಿ ಗುರುನಾಮ ಸ್ಮರಣೆ ನಡೀತದೋ, ಎಲ್ಲಿ ಶಿವನಾಮ ಸ್ಮರಣೆ ನಡೀತದೋ ಆ ಮನಿ ಒಳಗ ಕಂಟಕ ಬಾಳ. ಹೌದು. ಯಾಕ ಕಂಟಕ ಬಾಳ ಅಂತಂದ್ರ ಯಾಕ್ರಿಪ್ಪ, ನಾವು ಒಂದು ಗುಂಜ್ ಬಂಗಾರ ತಗೊಂಡು 16 ಮನಿಗೆ ಹೋದಿವಿ ಅಂದ್ರ ಅದನ್ನ ಕಾಶಿ ತಿಕ್ಕಿ 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 ನೋಡ್ತಾರ ಅವ್ರು. ಏನ್ ನೋಡವ್ರಲ್ಲಿ ಹಂಗ್ಯಾಂಗ ಬಿಡ್ತಾರ ಅವ್ರು? ಇದು ಬಂಗಾರ ಹೌದು ಅಲ್ಲೋ? ಹೌದು. ಹಂಗ ನಾವ ಭಗವಂತನ ಚಿಂತನೆಯಲ್ಲಿ ಅದೀವ ಅಂತಂದ್ರೆ ಇವ ಗಟ್ಟಿ ಅದಾನೋ ಏನು ಸೊಟ್ಟ ಅದಾನೋ, ಇವಾಗ ತ್ರಾಸ ಕೊಟ್ರ ನನ್ನ ಬಿಟ್ಟು ಇವ ವಾದ ಅಂತಂದ್ರ ಅತ್ತ ನುಗ್ಗಿಸ್ಬಿಡುದು ಮಹೇಶ್ ನಂಗೆ ಒಟ್ಟ. ಮತ್ತ ಬೆಂತ ಕಷ್ಟ ಕೊಟ್ರು ಇವ್ ನಂಬೆ ಬಂದ ಅಂತಂದ್ರ ನನ್ನ ಉಡ್ಯಾಗ ಹಾಕೊಂಡು ಇವನು ಜೋಪಾನ ಮಾಡುದು. ಹೌದು. ಹಿಂಗ ಭಗವಂತ ಕಾಡ್ತಿರ್ತಾನ. ಅವಾಗ ಕಬೀರದಾಸಗ 70 ಊಟ ಸಿಕ್ಕರೆ 70 ಊಟ ಸಿಗ್ತಿದ್ದಿಲ್ಲ. ಬಡತಾನ ಅನ್ನುವಂತ ಅದ ಕಾಲು ಮುರ್ಕೊಂಡು ಬಿದ್ದಿತ್ತು. ಹೌದಲ್ರಿಪ್ಪ, ಹೌದು. ಕಾಶಿಪಟ್ಟಣದೊಳಗ ಕಬೀರದಾಸನ ಮಡದಿ ಮಗ ಕಮಲದಾಸ 3 ದಿನ ಉಪವಾಸ ಇದ್ರು. ಮನೆ ಅಡ್ಡಾಡಿದ್ರೆ ಯಾರು ಅವರಿಗೆ ಕಡ್ನಾ ಕೊಡ್ಲಿಲ್ಲ, ಹಿಟ್ಟು ಕೊಡ್ಲಿಲ್ಲ, ಗೊಂಜಾಳ ಕೊಡ್ಲಿಲ್ಲ, ನುಚ್ಚು ಕೊಡ್ಲಿಲ್ಲ. ಗಂಡ ಹೆಂಡತಿ ಮಕ್ಕಳು ಉಪವಾಸ ಮನ್ಕೊಂಡ್ರು. 3 ರಾತ್ರಿ 3 ಹಗಲಿ ಹೋಯ್ತು. ಹೌದಲ್ರಿಪ್ಪ, ಹೌದು. ಪಾಂಡುರಂಗಾಗಿದ್ದು ಅರುವಂಟಾಯ್ತು. ನನ್ನ ಭಕ್ತ ಕಬೀರದಾಸ ಮಕ್ಕಳ ಹೆಂಡತಿನ ಕರ್ಕೊಂಡು 3 ದಿನ ಉಪವಾಸ ಬಿದ್ದಾನ. ಅವನ ಮ್ಯಾಲ ನಾ ಕರುಣೆ ತೋರ್ಬೇಕಂತ ತಿಳ್ಕೊಂಡು ಪಂಡರಪುರದ ಪಾಂಡುರಂಗನ ದಿಂಡೆ ಕಾಶಿಪಟ್ಟಣಕ್ಕೆ ಬತ್ತು. ರಾತ್ರಿ 11 ಗಂಟೆ ಆಗಿತ್ತು. ಹೌದಲ್ರಿಪ್ಪ, ಹೌದು. ರಾತ್ರಿ 11 ಗಂಟೆ ಆಗಿತ್ತು. ಕಾಶಿಪಟ್ಟಣದಾಗ ಓನೋನಿ ತಿರುಗಾಡಿ ಹೇಳ್ತಾರ, ಪಾಂಡುರಂಗನ ಸಂತರ ಬಂದೀವಿ, ನಮ್ಮ ದಿಂಡೆ ಬಂದದ ಸಂತರ ದಿಂಡೆ ಬಂದದಪ್ಪ. ಯಾರಾದ್ರೂ ಈ ದಿಂಡೆ ತರಿಬಿ ಇವ್ರಿಗೆ ಊಟಕ್ಕೆ ಹಾಕ್ರಿ, ಹನಿ ನೀರು ಕೊಡ್ರಿ. ಹೌದು. ನಮಗ ಇವತ್ತಿರಾಕ ಒಂದು ಸ್ವಲ್ಪ ಎಲ್ಲಿಯಾದ್ರೂ ಜಾಗ ತೋರ್ಸ್ರಿ ಅಂತ ಮನಿ ತಿರುಗಾಡಿ ಬೇಡ್ಕೊತಾರ. ಹೌದಲ್ರಿಪ್ಪ, ಹೌದು. ಚಿಗ ಗಪ್ ಮಾಡ್ರಿ ಖುಷಿಗೆ. ಆ ಟೈಮದೊಳಗ ಊರಾಗಿನ ಜನ ಯಾರ್ಯಾರು ಬಾಗಲ ತೆಗಿಲಿಲ್ಲ. 70 ವರ್ಷದ ಮುದುಕಿದ್ದ. ಯಪ್ಪ, ನೀ ಬೆಳ್ತಾನ ತಿರುಗಾಡಿದ್ರೆ ನಿಮ್ಮ ದಿಂಡೆಕ್ ನೀರು ಕೊಡಂಗಿಲ್ಲ, ಯಾರು ಊಟನೂ ಕೊಡಂಗಿಲ್ಲ. ನಿಮಗೇನಾದ್ರೂ ಇದ್ರ ಬದ್ದಲ್ ಕನಿಕಾರ ಇದ್ದವ್ರು ಕೇಳ್ಬೇಕಾದ್ರ ಯಾರಿಪ್ಪ ಅದು? ಇಸ್ಲಾಂ ಧರ್ಮದೊಳಗೆ ಹುಟ್ಟಿ ಬಂದಾನ ಕಬೀರದಾಸ ಅವನ ಹೆಸರ. ಅವನಲ್ಲಿ ಮಾತ್ರ ಜಾಗ ಸಿಗಬಹುದು, ಕುಡಿಯಾಕ ನೀರ್ ಸಿಗಬಹುದು, ನಿಮಗ ಭೋಜನ ಸಿಗಬಹುದು. ನೀವು ಅಲ್ಲೇ ಹೋಗ್ರಿ. ಯಪ್ಪ, ಆತನ ಮನೆಗೆ ನಾವು ಹೆಂಗ್ ಹೋಗ್ಬೇಕು ತಂದಾಗ ಇದೇ ರೀತಿ ಹೋಗ್ರಿ, ಇದೇ ಜಾಗ ಇಂತಲ್ಲಿ ಇರ್ತಾನ ತಂದಾಗ ರಾತ್ರಿ 11:30 ಆಗ್ಯದ. ಕಬೀರದಾಸನ ಮನೆ ಮುಂದೆ ಬಂದ ಪಾಂಡುರಂಗನ ಜೈಕಾರ ಹಾಕಿಬಿಟ್ರು. ಹೌದಲ್ರಿಪ್ಪ, ಹೌದು. ಯಾವಾಗ ಸಂತರ ದಿಂಡೆದ ಜೈಕಾರ ಆತನ ಕಿವಿಗೆ ಬಿತ್ತು. ಗಂಡ ಹೆಂಡತಿ ಎದ್ದ ಬಾಗಲ ತೆಗೆದ ಹೊರಗೆ ಬರ್ತಾರ. ಸಂತರ ದಿಂಡೆ ಅಂಗಳಾಗ ನಿತ್ತದ. ಹೌದ್ರಿಪ್ಪ, ಹೌದು. ಹೆಗಲ ಮ್ಯಾಗಿನ ದೋತ್ರ ಹಾಸಿ ಗಂಡ ಹೆಂಡತಿ ದೀರ್ಘ ದಂಡ ನಮಸ್ಕಾರ ಆಗ್ತಾರ. ಪಾಂಡುರಂಗರು ಕುಮಾಬಾಯಿ ನಮ್ಮ ಮನೆಗೆ ಬಂದ್ರು, ಪಾಂಡುರಂಗರು ಕುಮಾಬಾಯಿ ನಮ್ಮ ಮನೆಗೆ ಬಂದ್ರು. ಹೌದಲ್ರಿಪ್ಪ, ಹೌದು. ಯಪ್ಪ, ನನ್ನ ಭಾಗ್ಯದ ಬಾಗಿಲು ತೆಗಿತ್ತೋ ಭಗವಂತ ನನ್ನ ಮನೆಗೆ ಬಂದಾನಂತ ಎಲ್ಲರಿಗೂ ಅಲ್ಲ ಬಲ್ಲ ಕೊಡ್ತಿದ್ದ. ಯಪ್ಪ, ಹೊಟ್ಟೆ ಹರಿದ ಬೀಳಾಕತ್ತದೋ. ಮುಂಜಾನಿಂದ ತುತ್ತ ಕೂಳಿಲ್ಲ, ಕಾಲಾಗ ನಡೆದು ಗುಳ್ಳಿ ಎದ್ದಾವು. ನಮಗ ಉಪಚಾರ ಮಾಡು, ತುತ್ತ ಅನ್ನ ಕೊಟ್ಟು ಪುಣ್ಯ ಕಟ್ಕೋರು, ಪುಣ್ಯಾತ್ಮ ಆತಾರ ಅವ್ರ. ಕಾಡಾಕ ಬಂದಾರ ಅಲ್ಲಿ. ಪಾಂಡುರಂಗ ಅವ್ರ ರೂಪದಾಗ ಅಲ್ಲಿ ಕಳಿಸ್ಯಾನ. ಹೌದು.